ಆಯ್ತು ಮಧ್ಯರಾತ್ರಿ ಸಾಯಂಕಾಲ ಅಂತ ನೋಡಿ ಇಲ್ಲೇ ಅನ್ಸುತ್ತೆ ಶಿವಣ್ಣ ಕೂತ್ಕೊಳ್ಳೋದು. ಅರ್ಜುನ್ ಜನ್ಯ ಸರ್ದು ಕಾರವನ್ ಇಲ್ಲ ಇದೆ. ಅಲ್ಲಿಂದ ಯಾರನ್ನೂ ಬಿಡಲ್ಲ ಅಷ್ಟೊಂದು. ಕ್ರೇನಲ್ಲಿ ಎಳಿತಾರೆ ಗೊತ್ತಾ, ನೋಡಿ ಇಲ್ಲಿ ನಿಂತಿರ್ತಾರೆ ಇವರು. ಸೊ ಗೈಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ರೀಸೆಂಟಾಗಿ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದ್ದೆ, ಅದಾದಮೇಲೆ ಮತ್ತೆ ಬ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತೇನು ಸ್ಪೆಷಲ್ ಅಂತಂದರೆ ನಾನಿವತ್ತು DKD ಫೈನಲ್ಸ್ ನೋಡೋಕೆ ಹೋಗ್ತಾಯಿದ್ದೀವಿ. ಯಾಕಂದರೆ ನಾವು ರುದ್ರ ಮಾಸ್ಟರ್ ಡ್ಯಾನ್ಸ್ ಕಂಪ್ನಿಲಿ ನಾವು ಸ್ಟೂಡೆಂಟ್ಸು. ಸೊ ಅದಕ್ಕೆ ನಾವು ಹೋಗ್ತಾಯಿದ್ದೀವಿ, ನಾನು ಮತ್ತು ನನ್ನ ಫ್ರೆಂಡ್ಸ್ ಹೋಗ್ತಾಯಿದ್ದೀವಿ. ಸೊ ನನಗೂ ಇದು ಫಸ್ಟ್ ಟೈಮ್ ಈ ಥರ ಫೈನಲ್ಸ್ ಎಲ್ಲ ಹತ್ರದಿಂದ ನೋಡ್ತಾ ಇರೋದು. ಸೊ ಹೇಗಿರುತ್ತೆ ಮತ್ತು ಯಾರು ಗೆಲ್ತಾರೆ ಅಂತ ಕ್ಯೂರಿಯಾಸಿಟಿ ಇದೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ನಾವು ಹೆಂಗೆ ಹೋಗ್ತೀವಿ, ವಾಪಸ್ ಬರೋದು ಎಷ್ಟು ಗಂಟೆ ಆಗುತ್ತೆ ಎಲ್ಲ ನೋಡೋಣ. ಸೊ ಬನ್ನಿ. ಇವಾಗ ನಾನು ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೀನಿ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಕೆಂಗೇರಿಗೆ ಹೋಗಿ, ಕೆಂಗೇರಿಯಲ್ಲಿ 11:50 ಟ್ರೈನ್ ಇದೆ. ಇವಾಗ ಇನ್ನೂ 10:58 ಇದೆ. ಸೊ ಅಷ್ಟಲ್ಲಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸಂಡೇ ಬೇರೆ ಇವತ್ತು, ಹೆಂಗಿರುತ್ತೆ ನೋಡೋಣ ಟ್ರಾಫಿಕ್ ಎಲ್ಲ. ಸೊ ನೆಕ್ಸ್ಟ್ ಇವಾಗ ಎಲ್ಲೂ ಸುಮ್ಮನೆ ಅನ್ವಾಂಟೆಡಾಗಿ ವ್ಲಾಗ್ ಮಾಡಲ್ಲ. ಚಾರ್ಜಿಂಗ್ ತೊಗೊಂಡಿಲ್ಲ, ಅದಕ್ಕೆ ಸೀದಾ ರೈಲ್ವೆ ಸ್ಟೇಷನಲ್ಲಿ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇದೆ ಅಲ್ಲಿ ಮಾತ್ರ ಮಾಡ್ಕೊಂಡು ಹೋಗ್ತೀನಿ. ಸೊ ನೆಕ್ಸ್ಟು ರೈಲ್ವೆ ಸ್ಟೇಷನಲ್ಲಿ ಸಿಗೋಣ. ಫೈನಲಿ ಟ್ರೈನ್ ಹತ್ಕೊಂಡಿದ್ದೀವಿ. ನಾವು ಟ್ರೈನ್ ಬರೋದು 5 ನಿಮಿಷ ಲೇಟ್ ಆಯಿತು. ಸೊ ಅದಕ್ಕೆ ನಮಗೆ ಟಿಕೆಟ್ ತೊಗೊಳಕ್ಕೆ ಟೈಮ್ ಸಿಕ್ತು, ಇಲ್ಲಾಂದರೆ ಅದು ಸಿಗ್ತಾರಿಲ್ಲ. ಇಲ್ಲ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಒಬ್ಬ ಹೇಮಂತ್, ಇನ್ನೊಬ್ಬ ಕಾರ್ತಿಕ್. ಸೊ ಇನ್ನು ಹಾಫ್ ಆನ್ ಅವರ್ ರಾಮನಗರದಲ್ಲಿ ಇರ್ತೀವಿ. ಸೊ ಸಿಗೋಣ ರಾಮನಗರದಲ್ಲಿ. ವಾಯ್ಸ್ ಕೇಳಿಸಿದೆಯಲ್ಲೋ ಅದು ಗೊತ್ತಿಲ್ಲ ನನಗೆ. ಸೊ ಫೈನಲಿ ಟ್ರೈನಿಂದ ಇಳಿದು ಇವಾಗ ರಾಮನಗರಕ್ಕೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ಹೆಂಗೆ ಹೋಗಬೇಕು ಅಂತ ಸ್ವಲ್ಪ ನೋಡಬೇಕು. ಇಲ್ಲಿಂದ 1 ಕಿಲೋಮೀಟರ್ ಆಗ್ಬೋದು. ಇದು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯೋ ಪ್ರೋಗ್ರಾಮು. ಸೊ ನೋಡೋಣ ಸೆಟ್ಟೆಲ್ಲ ಹೆಂಗಿದೆ ಅಂತ ನೋಡಿಕೊಂಡು ಅಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬಾಯ್, ಸಿಗೋಣ. ಎಲ್ಲೋದ್ರು ಇವರು? ಇಲ್ಲೇ ಇದೆಯಾ? ನನ್ನ ಖರ್ಚೀಫೇ ನೆಂದೋಗ್ಬಿಟ್ಟಿದೆ, ಆ ರೇಂಜಿಗೆ ಬಿಸಿಲಿದೆ. ಸೊ ಅದಕ್ಕೆ ಕಪ್ನಲ್ಲಿ ಬಂದಿದ್ದೀವಿ. ನೋಡಿ ಗೇಟ್. ನೋಡಿ ಹೆಂಗಿದೆ ಗ್ರೌಂಡಲ್ಲಿ. ಸೊ ಇಲ್ಲಿಂದ ನಾವು ಸ್ಟೇಜ್ ಹತ್ರ ಹೋಗ್ಬೇಕು. ನೋಡಿ ಗೈಸ್, ಒಂದು ಸೆಲೆಬ್ರಿಟಿಗೆ ಇರ್ತಾರಲ್ಲ ಕ್ಯಾರವ್ಯಾನ್, ನೋಡಿ ಅದಿದೆ ಕ್ಯಾರವ್ಯಾನ್ ಏನೋ ಅದು. ಸೊ ನೋಡಿ ಎಲ್ಲ ಇಲ್ಲೇ ಇದೆ. ಬಟ್ ನಾವು ಹೋಗ್ಬೇಕಾಗಿರೋದು ಆ ಸೈಡು. ಇವಾಗ ಇಲ್ಲಿದ್ದೀವಿ. ಸೊ ನೋಡಿ ಇಷ್ಟು ಕವರ್, ಅಲ್ಲಿಂದ ಯಾರನ್ನೂ ಬಿಡಲ್ಲ ಅಷ್ಟೊಂದು. ನೋಡಿ ಸ್ಟೇಜ್ ಎಲ್ಲ ರೆಡಿ, ಎಲ್ಲ ಸೆಟ್ ಆಗ್ತಿದೆ. ಇಲ್ಲಿ ಬಜರಂಗಿ ಮೋಹನ್ ಮಾಸ್ಟರ್ ಇದ್ದಾರೆ ನೋಡಿ. ಮುಂಚೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೆ. ಸೊ ಸದ್ಯಕ್ಕೆ ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ ಅವ್ರಿಗೆ ಅಂತ. ನೋಡಿ ಇಲ್ಲೇ ಅನ್ಸುತ್ತೆ ಶಿವಣ್ಣ ಕೂತ್ಕೊಳ್ಳೋದು ಅನಿಸುತ್ತೆ, ಗೊತ್ತಿಲ್ಲ. ಕ್ರೇನಲ್ಲಿ ಎಳಿತಾರೆ ಗೊತ್ತಾ, ನೋಡಿ ಇಲ್ಲಿ ನಿಂತಿರ್ತಾರೆ ಇವರು ವೈರ್ ಕನೆಕ್ಷನ್ ಕೊಟ್ಟು ಅಲ್ಲಿಂದ ಎಳಿತಾರೆ. ಅವಾಗ ಇವ್ರು ಮೇಲ್ಗಡೆ ಹೋಗ್ತಾರೆ. ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ನೋಡ್ತಾ ಇರೋದು. ನೀವು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ. ನೋಡಿ A few moments later. ಗೈಸ್ ನೋಡಿ ಅರ್ಜುನ್ ಜನ್ಯ ಸರ್ದು ಕಾರವನ್ ಇದೆ. ಬಟ್ ಇನ್ನೂ ಯಾರು ಬಂದಿರಲ್ಲ ಅನ್ಸುತ್ತೆ. ಸೊ ನೋಡೋಣ ಆಮೇಲಿಂದ. ಇವಾಗ ಊಟ ಇದೆ ನೋಡಿ, ಪಾಯಸ, ಚರ ಮಸಾಲ, ಚಪಾತಿ. ಸೊ ಹೆಂಗಿದೆ? ತಿಂದ? ಇಲ್ಲಪ್ಪ, ಇನ್ನೂ ತಿಂದಿಲ್ಲ. ಸೊ ಗೈಸ್ ಫುಲ್ಲು ಶೆಕೆ. ಇವಾಗ ಊಟ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಾಪರ್ಟಿ ಹತ್ರ ಇದೀವಿ ನಾವು. ನಮ್ಮ ಪ್ರಾಪರ್ಟಿ ನೋಡಿ ರೆಡಿ ಆಗ್ತಾ ಇದೆ. ನಮ್ಮ ಟೀಮ್ ಅಂದರೆ ಸಿದ್ದೇಗೌಡ ಮತ್ತು ದೀಶನ್ ಅವ್ರ ಟೀಮು, ನಮ್ಮದು ಒಂದು ಸಣ್ಣ ಕ್ಯಾರೆಕ್ಟರ್ ಇತ್ತು ನೋಡಿ ಅದನ್ನು ಲೈವಲ್ಲಿ. ಸೊ ಇದೇ ಕಾಸ್ಟ್ಯೂಮು. ನನ್ನ ಕಾಸ್ಟ್ಯೂಮ್ ಎಲ್ಲ ರಿಮೂವ್ ಆಗ್ಬಿಟ್ಟೆ. ಅಲ್ಲೆಲ್ಲ ವ್ಲಾಗ್ ಮಾಡೋಷ್ಟು ಪೇಷನ್ಸ್ ಟೈಮೆಲ್ಲ ಇರಲಿಲ್ಲ. ಸೊ ಅದಕ್ಕೆ ನಮ್ಮದೊಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೀವಿ. ಸೊ ನೋಡಿ ಸಪೋರ್ಟ್ ಮಾಡಿ. ಅಲ್ಲಿ ತನಕ ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಲ್ಲ, ಯಾಕಂದರೆ ಒಂದು ವೀಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ. ಬರೀ ಔಟ್ಸೈಡ್ ಏನಿದೆ ಅದು ಮಾತ್ರ ಅಷ್ಟೇ ನಾನು ತೋರಿಸ್ತಾ ಇರೋದು. ಸೊ ಇನ್ನೂ ಬೇಜಾನಿದೆ. ಇನ್ನು ಟ್ರೋಫಿ ಯಾರು ಗೆಲ್ತಾರೆ, ಗೆದ್ದಾದ್ಮೇಲೆ ಹೆಂಗೆ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ಬನ್ನಿ, ಅಲ್ಲಿ ತನಕ ವೆಯ್ಟ್ ಮಾಡೋಣ. ಹೆಂಗಿತ್ತು ಫಸ್ಟ್ ಟೈಮ್ ಸ್ಟೇಜ್ ಎಕ್ಸ್ಪೀರಿಯನ್ಸು? ಹಾಂ, ಸೂಪರ್.
Effort matters, DJ. ಅಣ್ಣ ಹೆಂಗಿದೆ ಫೀಲಿಂಗು? ಅದು ಅಣ್ಣ ಫ್ಯಾನ್ ಮೂಮೆಂಟು ತುಂಬಾ ದಿನ ಆಗೋಗಿತ್ತು ಗೆದ್ದ ಜೀವನದಲ್ಲಿ. ಅಣ್ಣ ಅದು ಆರಾಯಿಲ್ ಹಾಕಿದ್ದು ಸಾಯಂಕಾಲ ಆಯ್ತು, ಮಧ್ಯರಾತ್ರಿ ಸಾಯಂಕಾಲ ಅಂತ DKD 2025 ಗ್ರ್ಯಾಂಡ್ ಫಿನಾಲೆ ಮುಗೀತು. ಗೆದ್ದಿದ್ದು ಕೂಡ ನಮ್ಮ ಟೀಮೇ, ಸಿದ್ದೇಗೌಡರು ಮತ್ತು ದೀಶಲ್ ಗೆದ್ದಿದ್ದು. ನಮ್ಮ ರುದ್ರ ಮಾಸ್ಟರ್ ಟೀಮ್, ರುದ್ರ ಮಾಸ್ಟರ್ ಕೊರಿಯೋಗ್ರಫಿಲಿ ಗೆದ್ದಿರೋದು ನಮಗಂತೂ ತುಂಬ ಖುಷಿ. ಸೊ ಅಲ್ಲಿ ಪ್ರೋಗ್ರಾಮ್ ನಡಿಬೇಕಾದ್ರೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ವೀಡಿಯೋ ಮಾಡೋಂಗೂ ಇಲ್ಲ. ಆಮೇಲೆ ನಾವು ಕೂಡ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾಯಿದ್ವಿ, ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ. ಇದೇನಾದರೂ ನೆಕ್ಸ್ಟ್ ಸೀಸನ್ ವೆಯ್ಟ್ ಮಾಡಬೇಕಾಗಿತ್ತು. ಸೊ ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಗಿದ್ದರೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕವರೇಜ್ ಮಾಡಿದ್ದೀನಿ. ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಬೇಗ ಹೊಸ ವೀಡಿಯೋ ಮೂಲಕ ಬರ್ತೀನಿ. ಥ್ಯಾಂಕ್ ಯು.